ಏನೂ ಆಗೋದಿಲ್ಲ. ಯಾರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳೇ ಹೆಚ್ಚಿಗೆ ಅದಾರ. ಯತ್ನಾಳರ ಬೆಂಬಲಿಗರಿಗಿಂತ ಭಾರತೀಯ ಜನತಾ ಪಕ್ಷದ ಏನು ಬೆಂಬಲಿಗರದಾರ ಅವ್ರು ಹೆಚ್ಚಿಗೆ ಅದಾರ. ಅವರು ಸಮಾಜದವರು ಇರೋರು ಏನು ಪ್ರಶ್ನೆ ಇಲ್ಲ. ಅದಕ್ಕೆ ಅವ್ರ ಬೆಂಬಲಿಗರು ಅವರು ಒಂದು ಇಟ್ಟು ಮಾಡೋರೆ, ಮತ್ತೆ ಅನಿವಾರ್ಯ ಅದ. ಅವೇನು ಮಾಡಕ್ಕ ಕಾಮನ್ ಅದ, ಅದೇನು ದೊಡ್ಡ ವಿಷಯ ಅಲ್ಲ. ಅವ್ರೇನ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಕ್ಕಿಂತ ದೊಡ್ಡವ್ರು ಯಾರು ಅಲ್ಲ, ಪಕ್ಷದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅವರು ಕೆಲವೊಂದು ಕಡೆ ವಿರೋಧ ಪ್ರದರ್ಶನ ಮಾಡ್ತಾರೆ. ನಾವು ನೋಡ್ತಾ ಇದೀವಿ ಎಲ್ಲಿ ವಿರೋಧ ಪ್ರದರ್ಶನ. ಇವತ್ತು ಬಾಗಲಕೋಟೆ ಹೋಗಿ ನೋಡಿದೀವಿ, ಇನ್ನೊಂದು 8 ಜನ ಇದ್ರು. ಅವ್ರು 8 ಜನ ಮತ್ತು ಅಷ್ಟು ಸಹಜವಾಗಿ ಮತ್ತು ಅವ್ರ ಅಭಿಮಾನಿಗಳು ಇರೋರು ಏನು ಪ್ರಶ್ನೆ ಇಲ್ಲ. ಆಗ್ಬೋದು, ಹೈಕಮಾಂಡ್ದವ್ರು ಇರ್ತಾರೆ. ಅವರೇ ಮುಖ್ಯಮಂತ್ರಿ ಹಾಗೂ ಯೋಗಿ ಕೂಡ ಅದ. ಅವ್ರು ಅದ್ರದ್ದು ತಕ್ಕಂಗೆ ಅದಾರ ಅವರು. यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಇವತ್ತು ಜನಾಕ್ರೋಶ ಒಂದು ರ್ಯಾಲಿ ಇದೆ. ಸಂಕಲ್ಪ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ತೊಲಗಿಸುವಂತ ಒಂದು ರ್ಯಾಲಿಗೆ ಸನ್ಮಾನ್ಯ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರನವರು ಬಂದಿದ್ದಾರೆ. ವಿಜೃಂಭಣೆಯಿಂದ ಈ ಅದ್ಭುತಪೂರ್ವಕ ರ್ಯಾಲಿ ಸಾಗಿದೆ. ಇನ್ನು ಅವರಿಗೆ ಇನ್ನೂ ಹಲವಾರು ಕಡೆ ಸ್ವಾಗತ ಇರ್ತದೆ. ಆ ಸ್ವಾಗತ ಕಾರ್ಯಕ್ರಮ ಮುಗಿಸಿ ಇವತ್ತು ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ತಮ್ಮ ಒಂದು ಭಾಷಣ ಮಾಡಲಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ಎಸೆಯುವ ಒಂದು ಮೂಲಕ ಭಾರತೀಯ ಜನತಾ ಪಕ್ಷದ ಹೊಸ ಸರ್ಕಾರವನ್ನು ರಚಿಸಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು ಈ ರ್ಯಾಲಿ ಮಾಡ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿತ್ತು. ಈಗ ಜನರು ಎಲ್ಲರೂ ನೋಡ್ತಾರೆ, ಕೇಂದ್ರ ಸರ್ಕಾರದಿಂದ ಬೆಲೆ ಆಗ್ಯದ, ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗಿದೆ ಅನ್ನೋದು. ಈಗ ಮೊದ್ಲಿನಾಗ ನಾವು ಹೇಳಿದ್ರೆ ಮೊದ್ಲ ಎಲ್ಲರೇ ದಿಲ್ಲಿ ಒಳಗೆ ಭಾಷಣ ಮಾಡಿದ್ರೆ ಇಲ್ಲಿ 4 ದಿವ್ಸ ಬಿಟ್ಟು ಬರ್ತಿತ್ತು, ರೇಡಿಯೋ ಮೂಲಕ ಗೊತ್ತಾಗ್ತಿತ್ತು. ಆದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಅದ. ಯಾರು ಮಾಡ್ಯಾರ ಅನ್ನೋದು ಸಾರ್ವಜನಿಕರು ಶಾಣೆ ಅದಾರ, ಯಾವಾಗ ಗೊತ್ತಾಗ್ತದ ಅವ್ರಿಗೆ. ಅದಕ್ಕೆ ನಾವು ಈ ಒಂದು ಬೆಲೆ ಏರಿಕೆ ವಿರೋಧವಾಗಿ ಹಾಗೂ ಕೆಲವೊಂದು ಜನಾಂಗಕ್ಕೆ ಸೀಮಿತವಾಗಿ ತುಷ್ಟೀಕರಣ, ಈ ವೋಟ್ ಬ್ಯಾಂಕಿನ ತುಷ್ಟೀಕರಣ ಸಲುವಾಗಿ ಏನಿದು ಒಂದು ಕೆಲವೊಂದು ಯೋಜನೆಗಳು ಅವರು ತಂದಿದ್ದಾರೆ, ಅದನ್ನು ವಿರೋಧಿಸಿ ಇವತ್ತು ರ್ಯಾಲಿ ಮಾಡ್ತಾ ಇದ್ದೇವೆ. ಬಿಜಾಪುರದಲ್ಲಿ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ. ವಿಜಯನಗರದಲ್ಲಿ ಬರ್ತಾ ಇದ್ದಾರೆ ಯತ್ನಾಳ್ ಅಭಿಮಾನಿಗಳಿಗೆ ಏನೂ ಆಗೋದಿಲ್ಲ. ಯಾರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳೇ ಹೆಚ್ಚಿಗೆ ಅದಾರ. ಯತ್ನಾಳರ ಬೆಂಬಲಿಗರಿಗಿಂತ ಭಾರತೀಯ ಜನತಾ ಪಕ್ಷದ ಏನು ಬೆಂಬಲಿಗರದಾರ ಅವ್ರು ಹೆಚ್ಚಿಗೆ ಅದಾರ. ಅದೇನು ಪ್ರಶ್ನೆ ಇಲ್ಲ. ಅವ್ರೆಲ್ಲರೂ ಶಾಂತರದಾರ. ಪಾರ್ಟಿ ವಿಷಯ ಬಂದಾಗ ಎಲ್ಲರೂ ಶಾಂತ ಆಗ್ತಾರೆ. ಯಾರು ಏನೂ ತೊಂದರೆ ಮಾಡೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ವಿಜೇಂದ್ರ ಶಕ್ತಿ ಪ್ರದರ್ಶನ ಹಂಗೇನೇನು ಪ್ರಶ್ನೆ ಇಲ್ಲ. ಅವರು ರಾಜ್ಯಾಧ್ಯಕ್ಷರದಾರ. ಎಲ್ಲ ಕಡೆ ಅವರು ಇದು ಮಾಡೋರೆ, ಪಾದಯಾತ್ರೆ ಮಾಡೋರೆ, ರಾಜ್ಯಾಧ್ಯಕ್ಷರದಾರ. ಅವರು ಎಲ್ಲ ಕಡೆ ಅವ್ರ ಪಾರ್ಟಿ ಗೆಲ್ಲಿಸ್ಬೇಕಾಗ್ಯದ. ಅವ್ರ ಪಾರ್ಟಿ ಗೆಲ್ಲಿಸುವ ಸಲುವಾಗಿ ಈ ಕಾಂಗ್ರೆಸ್ಸಿನ ಬೆಲೆ ಏರಿಕೆ ತಿಳಿಸುವ ಸಲುವಾಗಿ ಅದರ ವಿರುದ್ಧವಾಗಿ ಅವ್ರ ಪ್ರತಿ ಒಂದು ಬಿಜಾಪುರ ಅಷ್ಟೇ ಅಲ್ಲ, ರಾಜ್ಯದ ಹತ್ತಲು ಎಲ್ಲ ಕಡೆನೂ ಅವರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅದೊಂದು ಯಾತ್ರೆ ನಡೆದಿದೆ. ಕೆಲವು ಒಂದು 2 ದಿವಸದಿಂದ ವಿಜಯನಗರ ಬರಾಕತ್ತೇಳಿ ಗೋ ಬ್ಯಾಕ್ ವಿಜಯನಗರ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದು ಹಾಕಾಗ್ತದೆ. ನೋಡ್ರಿ, ಅವ್ರು ಒಂದು 10 ಅವರು ಅಭಿಮಾನಿಗಳು, ಅವರು ಸಮಾಜದವರು ಇರೋರು ಏನು ಪ್ರಶ್ನೆ ಇಲ್ಲ. ಅದಕ್ಕೆ ಅವ್ರ ಬೆಂಬಲಿಗರು ಅವರು ಒಂದು ಇಟ್ಟು ಮಾಡೋರೆ, ಮತ್ತೆ ಅನಿವಾರ್ಯ ಅದ. ಅವೇನು ಮಾಡಕ್ಕ ಕಾಮನ್ ಅದ, ಅದೇನು ದೊಡ್ಡ ವಿಷಯ ಅಲ್ಲ. ಅವ್ರೇನ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಕ್ಕಿಂತ ದೊಡ್ಡವ್ರು ಯಾರು ಅಲ್ಲ. ಇವತ್ತಿಗೆ ಪಕ್ಷ ಮುಖ್ಯದ, ಪಕ್ಷದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅವರು ಕೆಲವೊಂದು ಕಡೆ ವಿರೋಧ ಪ್ರದರ್ಶನ ಮಾಡ್ತಾರೆ. ನಾವು ನೋಡ್ತಾ ಇದೀವಿ ಎಲ್ಲಿ ವಿರೋಧ ಪ್ರದರ್ಶನ. ಇವತ್ತು ಬಾಗಲಕೋಟೆ ಹೋಗಿ ನೋಡಿದೀವಿ, ಇನ್ನೊಂದು 8 ಜನ ಇದ್ರು. ಅವ್ರು 8 ಜನ ಮತ್ತು ಅಷ್ಟು ಸಹಜವಾಗಿ ಮತ್ತು ಅವ್ರ ಅಭಿಮಾನಿಗಳು ಇರೋರು ಏನು ಪ್ರಶ್ನೆ ಇಲ್ಲ. ಅದೇನಕ್ಕಿಂತ ಪಕ್ಷಕ್ಕೆ ಕೊಡೋದಾಗ್ಲಿ, ಈ ಕಾರ್ಯಕ್ರಮಕ್ಕೆ ಧಕ್ಕೆ ತರುವಂಥ ಕೆಲಸ ಯಾವ ಆಗಲ್ಲ ಅಂತ ನನ್ನ ಅನಿಸಿಕೆ. ಮುಂದೆ ಬರೋ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಮುಖ ಅಂದ್ರೆ ವಿಜೇಂದ್ರ ಆಗ್ಬೋದು. ವಿಜೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ಬೋದು. ಹೈಕಮಾಂಡ್ದವ್ರು ಇರ್ತಾರೆ, ಅವರೇ ಮುಖ್ಯಮಂತ್ರಿ ಹಾಗೂ ಯೋಗಿ ಕೂಡ ಅದ. ಅವ್ರು ಅದ್ರದ್ದು ತಕ್ಕಂಗೆ ಅದಾರ. ಅವರು ಮುಖ್ಯಮಂತ್ರಿ ಏಬಲ್ ಅದಾರ, ಏಬಲ್ ಕ್ಯಾಂಡಿಡೇಟ್ ಅದಾರ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಒಂದು ಒಳ್ಳೆ ಅಭ್ಯರ್ಥಿ, ಏಬಲ್ ಅಭ್ಯರ್ಥಿ ಅದಾರ. ಎಲ್ಲ ಸಮಾಜಕ್ಕೆ ತಗೊಂಡು ಹೋಗುವಂತ
ಶಕ್ತಿ ಅವರಲ್ಲಿದೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.